ಮಾಡ್ತಿದ್ದೀರಾ ಗೌಡ್ರೆ? ಪುಟ್ಮಲಿಯವ್ರು ನಿಮ್ಮನ್ನ ನೋಡಿದ್ರೆ ಅಷ್ಟೊಂದು ಹೆದರ್ತಾರ? ಬರೀ ಎದ್ರದಲ್ಲ ಮಧುರವ್ರೆ, ನನ್ ಕಂಡ್ರೆ ಸಾಕು ಚೋಳ್ ನೋಡ್ದಂಗ ಆಡ್ತಾಳೆ. ಚೋಳ್ ನೋಡ್ದಂಗಲ್ಲ, ಇದು ಚೇಳೆನೆ. ನೀವು ನೋಡಿದ್ರೆ ನನ್ಗೆ ಭಯ ಆಗುತ್ತೆ. ಇನ್ನು ಹಸುಗುಸಿಂತರ ಇರೋ ಪುಟ್ಟಮಲ್ಲಿಯವ್ರಿಗೆ ಭಯ ಆಗಲ್ವಾ? ಜಾನಿ, ನಾವಿಬ್ರು ಮಾತಾಡ್ಬೇಕಾದ್ರೆ ನೀವ್ ಯಾಕೆ ಮಧ್ಯದಲ್ಲಿ ಮೂಗ್ ತೋರಿಸ್ತೀರಾ? ಮಾತನ ಮಧ್ಯದಲ್ಲಿ ಮೂಗ್ ತೋರಿಸ್ತಿಲ್ಲ ಅಂದ್ರೆ ಅವ್ರಿಗೆ ಉಂಟದು ಜೀರ್ಣ ಆಗಲ್ಲ. ನೀವು ತಂದಾಕೋತರ ಮಾತಾಡ್ಬೇಡ್ರಿ. ನೀವೇನ್ ದುಡ್ಕೊಂಡು ತಿಂತಾ ಇಲ್ವಲ್ಲ? ಪಾಪ ಮಧುರವ್ರ ಕಲ್ ದುಡಿಸ್ಬಿಟ್ಟು ತಿಂತಾ ಇದಾರಿ. ಇಂಥ ಬಾಳ್ ನಿಮಗ್ ಬೇಕಾ? ನೋಡ್ರೆ ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ. ಈ ರೀತಿ ಮಾತಾಡೋದ್ರಿಂದನೇ ಪುಟ್ಟಮಲ್ಲಿಯವ್ರು ನಿಮ್ಮಿಂದ ದೂರ ಹೋಗ್ತಿರೋದು. ಹಿಂಗೆ ಆಡ್ತಾ ಇದ್ರೆ ಅವ್ರು ಪರ್ಮನೆಂಟ್ ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ ಮಧುರವ್ರು ಹೆಂಗ್ ಮಾತಾಡ್ತಾರ ಅಂತ. ಇವ್ರು ನಿಮ್ ಗಂಡ ಆಗಕ್ಕೂ ಲಾಯಕ್ಕಿಲ್ಲ. ಜಾನಿ, ಇವಾಗ ಮಾಡಕ್ ಬರೀ ಕೆಲ್ಸ ಇಲ್ಲ ಅಂದ್ರೆ ರೂಮಲ್ಲಿ ಐರನ್ ಮಾಡ್ದಿರೋ ಬಟ್ಟೆಗಳಿವೆ, ಹೋಗ ಐರನ್ ಮಾಡಿಡಿ. ಐರನ್ ಮಾಡೋದ್ರ ಜೊತೆಗೆ ಒಂದು ವಾರದಿಂದ ಒಗೆದೇ ಇರೋ ಬಟ್ಟೆ ಎಲ್ಲ ಒಗೆದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟು ಬಂದಿದ್ದೀನಿ. ನೀವು ಮಾತಾಡಿ, ನಾನು ನಿಮ್ಗೇನು ತೊಂದರೆ ಕೊಡಲ್ಲ, ಸುಮ್ಮನೆ ಕೂತ್ಕೋತೀನಿ. ಗೌಡ್ರೆ, ಪುಟ್ಮಲಿಯವ್ರು ನಿಮ್ಮ ನೋಡಿ ಇಷ್ಟೊಂದು ಹೆದರ್ಕೋತಿದಾರ ಅಂದ್ರೆ ನಿಮ್ ಬಗ್ಗೆ ಏನೋ ಕೆಟ್ಟ ಭಾವನೆ ಬಂದಿರ್ಬೇಕು. ಇವ್ರು ನೋಡಿದ್ರೆ ಕೆಟ್ಟ ಭಾವನೆ ಬರದೆ ಒಳ್ಳೆ ಭಾವನೆನ ಬರುತ್ತೆ. ಜಾನಿ, ಇಷ್ಟು ವರ್ಷ ಹಿಂದಿರೋ ಕೆಟ್ಟ ಭಾವನೆ ಈಗ ಎಲ್ಲಿಂದ ಬರಕ್ ಸಾಧ್ಯ ಮಧುರವ್ರೆ? ನಾನು ಅವಳ ಪಸಂದಾಗೆ ನೋಡ್ಕೊತೀನಿ ಅನ್ನಿ. ಒಂದ್ ಕೆಲ್ಸ ಮಾಡಿ ಗೌಡ್ರೆ, ಅವ್ರಿಗೆ ಏನ್ ಇಷ್ಟ? ಅವಳಿಗೆ ಅಂಥದ್ದು ಇಂಥದ್ದು ಅಂತ ಯಾನು ಇಷ್ಟ ಅಲ್ಲ ಅನ್ನಿ. ನಾನು ಅಂದ್ರೆ ಶಾನೆ ಇಷ್ಟ. ಅದೇನವ್ರಿಗೆ ಬಂದಿರೋ ಕಷ್ಟ. ನೀವು ಅಂದ್ರೆ ಇಷ್ಟ ಇರುತ್ತೆ ಗೌಡ್ರೆ, ಬಟ್ ಅವ್ರಿಗೆ ಮನ್ಸಲ್ಲಿ ಹೇಳ್ಕೊಳಕ್ ಆಗದೆ ಇರೋಂಥದ್ದು ಬೇರೆ ಏನಾದ್ರೂ ಇಷ್ಟ ಇರ್ಬೋದು. ಅದೇನು ಅಂತ ತಿಳ್ಕೊಂಡು ನೀವು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಿ, ಆಗ ಅವ್ರು ನಿಮ್ಮ ಹತ್ರ ಬಂದ್ರು ಬರ್ಬೋದು. ಅಂತ ಆಸೆ ಅವಳಿಗೆ ಯಾನು ಇದ್ದ ಮಧುರವ್ರೆ. ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವ ನನ್ನ ಜೊತೆಗೆ ಉಳ್ಕೊಂಡ್ಬಿಡ್ತಿದ್ದ. ಅವು ಏಳ್ನಿಲ್ಲ ಅಂದಿದ್ರು ನಾನೇ ಅರ್ಥ ಮಾಡ್ಕೊಂಡು ಅವಳಿಗೆ ಯಾನ್ ಇಷ್ಟ ಅಂತ ತಂದು ಕೊಟ್ಬಿಡ್ತಾ ಇದ್ದಿ. ಹಾಗಾದ್ರೆ ನಿಮ್ಗೇನ್ ಇಷ್ಟ ಇದೆಯೋ ಅದನ್ನ ಅವ್ರಿಗೆ ಕೊಡಿ, ಆಗ ಅವ್ರು ನಿಮ್ಮ ಹತ್ರ ಓಡಾಡ್ ಬರ್ತಾರೆ. ನನಗೆ ನೀವಿಷ್ಟ. ಏನಂದ್ರೆ? ಅಂದ್ರೆ ನನ್ಗೆ ಯಾನು ಇಷ್ಟ ಇಲ್ಲ, ನಿಮ್ಗೆ ಯಾನು ಇಷ್ಟ ಹೇಳಿ ಅದನ್ನೇ ತಂದು ಕೊಡ್ತೀನಿ. ನಂಗೆ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ. ನನಗೂ ಕಷ್ಟ. ಆಯ್ತು ಮಧುರವ್ರೆ, ನೀವು ಹೇಳ್ದಂಗ ಪುಟ್ಮಲ್ಲಿಗ ರೇಷ್ಮೆ ಸೀರೆ ತಗೊಂಡು ಕೊಡ್ತೀನಿ. ಗೌಡ್ರೆ, ನಂಗೆ ಇಷ್ಟ ಆಗಿರೋದನ್ನ ಪುಟ್ಮಲಿ ಅವ್ರಿಗೆ ಯಾಕೆ ಕೊಡ್ತೀರಾ? ಅವ್ರಿಗೇನ್ ಇಷ್ಟನೋ ಅದನ್ನ ತಗೊಂಡ್ ಹೋಗ್ಕೊಡಿ. ತೊಂದರೆ ಇಲ್ಲ, ಬರ್ತೀನಿ ಮಧುರವ್ರೆ. ಅಲ್ಲ ಪುಟ್ಮಲಿ, ಪುಟ್ಮಲಿ ಬಂದೆ ಮಾಮಣ್ಣ. ಪುಟ್ಮಲಿ ನೋಡು, ನಿನ್ಗೋಸ್ಕರ ಯಾನ್ ತಂದಿನಿ. ಶಿಫ್ಟ್ ತಕ ಬಂದಿದ್ದೀರಿ. ಇದು ಶಿಫ್ಟ್ ಅಲ್ಲ ಕಮ್ಮಿ, ಗಿಫ್ಟು. ಹಿಡಿದ್ರಿ ಚಾಡ. ಯಾನೋ ಇದು? ನೀನೇ ನೋಡು ಗೊತ್ತಾಯ್ತದೆ. ನಾನು ಇಲ್ಲಿ ನೋಡಲ್ಲ, ರೂಮ್ಗೆ ಹೋಗಿ ನೋಡ್ತೀನಿ. ನಾನು ಬರ್ತೀನಿ, ಇಬ್ರು ಹೋಗಿ ನೋಡೋ. ಬ್ಯಾಡ ಬೇಡ, ನೀವು ಇಲ್ಲೇ ರೀ, ನಾನು ಒಬ್ಳೆ ಹೋಗಿ ನೋಡ್ತೀನಿ. ತೊಂದ್ರೆ ಇಲ್ಲ ಕಮ್ಮಿ, ನಾನು ಬರ್ತೀನಿ. ಪುಟ್ಮಲಿ, ನಾ ದಂಡಕ್ಕೆ ಬಂದ್ರೆ ನೀನು ದೂರಕ್ಕೆ ಹೋಯ್ತಾ ಇದ್ರೆ ನಾ ಈ ಪಟ್ಟಿ ಪ್ರೀತಿ ತೋರಿಸಿ ಯಾನ್ ಪ್ರಯೋಜನ? ಬಾಬಣ್ಣ, ನೀವು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀರಿ ಅಂತ ಗೊತ್ತು. ಆದ್ರೂ ನೀವೇನೇ ಹೇಳೋದಿದ್ರು ದೂರದಲ್ಲೇ ನಿಂತ್ಕೊಂಡು ಹೇಳಿ, ನಾನು ಇಲ್ಲಿಂದಾನೆ ಕೇಳಿಸ್ಕೊತೀನಿ. ಇದು ದೂರದಲ್ಲಿ ನಿಂತ್ಕೊಂಡು ಅವಳ ಮಾತಾಡ್ದ ಕಮ್ಮಿ, ದಂಡಕ್ಕೆ ಬಗ್ಬಿಟ್ಟು ಅಮ್ಮಿ ಪುಟ್ಮಲಿ, ಯಾಕವ್ವ ಕಿರ್ಚ್ಕೊಂಡಿ? ಮತ್ತೆ ಇವನೇನಾದ್ರು ಮಾಡ್ದಾ? ದಂಡಕ್ಕೊಂದು ಮುಟ್ಟಕ್ ನೋಡ್ತಾರೆ. ನೋಡ್ದೇನವ, ನಾ ದಂಡಕ್ಕೆ ಬಂದಾಗಲೆಲ್ಲ ಅವು ಕಿರ್ಚ್ಕೊಂಡು ದೂರಕ್ಕೆ ಕೊಡ್ತಾ ಇದ್ರೆ ಪುಂಸ ವೃಕ್ಷ ಎಲ್ಲಿ ಬೆಳೆದದು? ಅವು ಎಲ್ಲಿ ಗಂಟೆ ನಾನು ದಂಡಕ್ಕೆ ಬರಲ್ವೋ ಅಲ್ಲಿ ಗಂಟೆ ನೀ ಕಂಡು ಕನಸು ಕನಸಾಗೇ ಇರ್ತದೆ. ಬೆಳಗ್ಗೆ ಎದ್ದು ಎಲ್ಲ ಗಂಡಸರು ಕೆಲ್ಸಕ್ಕೆ ಹೋಗ್ತಾರೆ, ಆದ್ರೆ ನಮ್ಮನೇಲಿರೋ ಗಂಡಸು ಹಲ್ಲು ಉಜ್ಜದೆ ಮುಖಾನು ತೊಳೆದೆ ಸೋಮಾರಿ ತರ ಬೆಡ್ ಮೇಲೆ ಬಿತ್ಕೊಂಡಿರ್ತಾರೆ. ಯಾವಾಗ ಬುದ್ಧಿ ಬರುತ್ತೋ? ನನ್ ಬುದ್ಧಿ ಸರಿಯಾಗೇ ಇದೆ, ನಿನ್ ಬುದ್ಧಿ ಸರಿ ಮಾಡ್ಕೋ. ನನ್ ಬುದ್ಧಿಗೆ ಏನಾಗಿದೆ? ಗೌಡ್ರಿಗೆ ಯಾಕೆ ಕೊಟ್ಟೆ? ಅವ್ರ ಬುದ್ಧಿ ಗೊತ್ತಿದ್ದು ಈ ರೀತಿ ಮಾಡೋದು ಸರಿನಾ? ಓಹೋ, ನಾವ್ ಮಾತಾಡೋದನ್ನೆಲ್ಲ ಕದ್ದು ನೋಡಿ ಈಗೇನು ಗೊತ್ತೇ ಇಲ್ಲ ಅನ್ನೋ ತರ ಬಂದ್ ಕೂತಿದ್ದೀರಾ? ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಅವ್ರಿಗೆ ಯಾಕೆ ಹೂ ಕೊಟ್ಟೆ? ಏನಂತ ಪ್ರೀತಿ ಅವ್ರ ಮೇಲೆ? ನನ್ಗೆ ಅವ್ರ ಮೇಲೆ ಯಾವ ಪ್ರೀತಿನೂ ಇಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟೆ. ಅವ್ರು ದುಡಿಬೇಕು ಅನ್ನೋ ಛಲ ಇದೆಯಲ್ಲ, ಅದನ್ನ ನೋಡಿ ಖುಷಿ ಆಯ್ತು, ಅದಕ್ಕೆ ಕೊಟ್ಟೆ. ಆ ಕಿತ್ತೋಗಿರೋ ಕೆಲಸ ಮಾಡೋರ್ನ ಇಷ್ಟೊಂದು ಹೋಗ್ಲೋ ಅಗತ್ಯ ಇಲ್ಲ. ನಾನು ಮನ್ಸ್ ಮಾಡಿದ್ರೆ ಅಂಗಡಿ ಸಮೇತ ಅವ್ರನ್ನ ಕೊಂಡ್ಕೊಂಡ್ಬಿಡ್ತೀನಿ. ನೀವ್ ಇಂತ ಮಾತಾಡೋದ್ರಲ್ಲೇ ಇರಿ, ಒಂದಲ್ಲ ಒಂದಿನ ಅವರೇ ನಿಮ್ನ ಕೊಂಡ್ಕೊಂಡು ಜೀತಕ್ಕೆ ಇಟ್ಕೊಂಡ್ಬಿಡ್ತಾರೆ. ಮಧುರ ಬಾಬಿ, ಮಧುರ ಬಾಬಿ, ಎಂತದಕ್ಕೆ ನನ್ನನ್ನು ಬರಮಾಡಿದ್ದು? ಕೆಲ್ಸ ಇರೋದಕ್ಕೆ ತಾನೇ ಬರಕ್ ಹೇಳಿತ್ತು. ನಾ ಹೇಳೋ ಕೆಲಸ ಮಾಡ್ತೀರಾ? ಐ ಡೋಂಟ್ ಲೈಕ್ ಇಟ್. ನೀವು ಇಂಥ ಕೆಲಸ ಮಾಡಂತ ಹೇಳ್ಬೇಕಷ್ಟೇ, ಅದನ್ನ ರಪಕ್ಕ ಮಾಡಿ ಮುಗಿಸ್ತೇನೆ. ಈಗ ಎಂತ ಮಾಡ್ಬೇಕು ಹೇಳಿ? ತೆಪ್ಪು ಕುದಬೇಕಾ, ಪೆಲಸರಿ ತುಳಿಬೇಕಾ, ಭಜಂತ ತಟ್ಟಬೇಕಾ? ಅದ್ಯಾವುದು ಬೇಡ, ಒಂದ್ ನಿಮಿಷ ಇರಿ.
ಇದನ್ನ ತಗೊಂಡ್ ಹೋಗಿ ಗೌಡ್ರಿಗೆ ಕೊಡಿ, ಅವ್ರಿಗೋಸ್ಕರ ವೆಜ್ ಪುಲಾವ್ ಮಾಡಿದ್ದೀನಿ. ಐ ಲೈಕ್ ಇಟ್. ಇದರೊಟ್ಟಿಗೆ ಇನ್ನೊಂದು ಟಿಫಿನ್ ಕೇರಿಯರ್ ಕೊಟ್ಟಿರ್ತಿದ್ರೆ ನಾನು ಕೂಡ ರಿಂಗ್ ಮಾಸ್ಟರ್ ಅಂಗಡಿಯಲ್ಲಿ ಕೂತ್ಕೊಂಡು ಅವರಿಗೆ ಕಂಪನಿ ಕೊಟ್ಕೊಂಡು ಬಂಜಾರೆ ಒಟ್ಟರಸಿ ಮುಗ್ತಿದ್ದೆ ಅಲ್ವಾ? ನೀವ್ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಒಂದ್ ಬಾಕ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ. ಐ ಲೈಕ್ ಇಟ್. ಮಧು ನೀನ್ ಮಾಡ್ತಿರೋದು ಸರಿ ಇಲ್ಲ. ವಜ್ರಮುನಿ ಎಂಟ್ರಿ ಆಯ್ತು. ಮಧು ನೀನ್ ಯಾಕೆ ಗೌಡ್ರಿಗೆ ಊಟ ಕೊಟ್ಟು ಕಳಿಸ್ತಿದ್ಯಾ? ಪುಟ್ಟಮಲ್ಲಿಯವ್ರು ಅವ್ರಿಗೆ ಊಟ ಹಾಕಲ್ಲ ಅಂತ ಹೇಳಿದಾರ? ಅದು ನನ್ನ ಇಷ್ಟ, ನೀವ್ ಅದನ್ನ ಕೇಳೋ ಹಾಗಿಲ್ಲ. ನಾನು ಕೇಳ್ತೀನಿ, ನೀನ್ ಯಾಕೆ ಅವ್ರಿಗೆ ಊಟ ಕೊಟ್ಟು ಕಳಿಸ್ತಿದ್ಯಾ? ಒಂದು ನಿಮಿಷ ನಾ ಮಾತಾಡ್ತೇನೆ. ಜಾನಿ ಬಾಯ್, ಬಾಬಿಯನ್ನ ಮದುವೆಗೆ ಇಷ್ಟು ವರ್ಷವಾದರೂ ಅವರನ್ನು ನಿಮಗೆ ಇನ್ನೂ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲಲ್ಲ? ರಿಂಗ್ ಮಾಸ್ಟ್ರಿಗೆ ಅವರು ಊಟ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂದ್ರೆ ನೀವು ದುಡಿಲಿಕ್ಕೆ ಹೋಗ್ಬೇಕು, ನಿಮಗೂ ಟಿಫಿನ್ ಕೇರಿಯರ್ ಕೊಟ್ಟು ಕಳಿಸ್ಬೇಕು ಅನ್ನುವ ಆಸೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದರ ಅರ್ಥ. ಅದನ್ನು ಅರ್ಥ ಮಾಡಿಕೊಳ್ಳದೆ ಅವರ ಮೇಲೆ ಅನುಮಾನ ಬರ್ತಾ ಇದ್ದೀರಾ? ಆಫ್ ಮೆಂಟ್ಲು ನನಗೆ ಬುದ್ಧಿ ಹೇಳಕ್ ಬರ್ತೀಯನೋ? ನಿಮಗೆ ಬುದ್ಧಿ ಹೇಳಲಿಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ. ಆದರೂ ಒಂದು ಮಾತಿರ್ತೀನಿ ಕೇಳಿ, ಈ ನಮ್ಮನೆ ಕಾಂಜಿ ಪಿಂಜಿಯಾಗಿ ಮನೇಲಿರೋದನ್ನು ಬಿಟ್ಟು ಯಾವುದಾದ್ರೂ ದುಡಿಲಿಕ್ಕೆ ಹೋಗಿ ಬಾಬಿ ಆಸೆಯನ್ನು ನೆರವೇರಿಸಿ ಬೇರೆ ಯಾರಿಗೋ ಡಬ್ಬಿ ಕೊಡೋದನ್ನ ತಪ್ಪಿಸಿ. ಐ ಲೈಕ್ ಇಟ್. ಇದೇ ಪೌರುಷವನ್ನು ನಿಮ್ಮ ಕೆಲಸದಲ್ಲಿ ತೋರಿಸಿದ್ರೆ ಇಷ್ಟೊತ್ತಿಗೆ ನನ್ನಂತ ಯಶಸ್ವಿ ಪುರುಷರ ಲಿಸ್ಟ್ನಲ್ಲಿ ಸೇರ್ತಿದ್ರಿ. ಜಾನಿ ಸಾಕ್ ನಿಲ್ಸಿ, ಅವ್ರಿಗೆ ಯಾಕೆ ಹೊಡಿತಿದ್ದೀರಾ? ಅವ್ರು ಹೇಳ್ತಾರೆ ಅದ್ರಲ್ಲಿ ಅರ್ಥ ಇದೆ. ಅವ್ರ ಮಾತನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೆಲಸ ಮಾಡ್ತಿಲ್ಲ ಅನ್ನೋ ಒಂದೇ ಒಂದು ಸಣ್ಣ ಕಾರಣಕ್ಕೆ ಇಷ್ಟೆಲ್ಲ ಅವಮಾನ ಮಾಡೋ ಅಗತ್ಯ ಇತ್ತಾ? ಮತ್ತಿನೆಂತ ಅವಮಾನ ಮಾಡಿದ್ರೆ ನಿಮ್ಮನ್ನು ಅಂಬಾರಿಯ ಮೇಲೆ ಕೂರಿಸಿ ಸನ್ಮಾನ ಮಾಡಿಸಬೇಕಿತ್ತಾ? ಇನ್ನಾದರೂ ಅವಮಾನವನ್ನು ಎದುರಿಸಿ ಸನ್ಮಾನ ಮಾಡಿಸಿಕೊಳ್ಳುವುದರ ಬಗ್ಗೆ ಯೋಚನೆ ಮಾಡಿ. ಇಲ್ಲ ಅಂದ್ರೆ ನಾನೇ ನಿಮ್ಮನ್ನು ಉಚ್ಚಾಸ್ಪತ್ರೆಗೆ ಸೇರಿಸ್ತೇನೆ. ಪುಟ್ಮಲ್ಲಿ ಅವರೇ, ನಿಮ್ ಗೌಡ್ರು ಮಾಡ್ತಿರೋ ಸರಿ ಇಲ್ಲ. ನೀವೇ ಅವ್ರಿಗೆ ಬುದ್ಧಿ ಹೇಳ್ತೀರಾ ಇಲ್ಲ ನಾನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು? ಮಾಹಿಕಾರ ಏನಿದು ಅಪಸ್ವರ? ನಮ್ಮ ಬಾಬಣ್ಣ ಏನ್ ಮಾಡಿದ್ರು? ಇವತ್ತು ಮಧುರ ಅಂಕಲ್ ಅಡುಗೆ ಮಾಡಿಸ್ಕೊಂಡು ಅಂಗಡಿಗೆ ತರಿಸ್ಕೊಂಡಿದ್ದಾರೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಅವಳು ನನ್ಗೆ ಒಂದಿನ ತಿಂಡಿ ಆಗ್ಲಿ ಊಟ ಆಗ್ಲಿ ಮಾಡ್ಕೊಟ್ಟಿಲ್ಲ. ಅಂತದ್ರಲ್ಲಿ ಇವ್ರಿಗೆ ಮಾಡ್ಕೊಟ್ರೆ ನನಗೆ ಕೋಪ ಬರುತ್ತಾ ಇಲ್ವಾ? ಅವ್ರು ಅಡ್ಗೆ ಮಾಡ್ಕೊಟ್ಟಿರೋದಕ್ಕೆ ಅನ್ಸುತ್ತೆ ನಮ್ಮ ಬಾಬಣ್ಣ ಮಧ್ಯಾಹ್ನ ಊಟಕ್ಕೆ ಬರ್ನಿಲ್ಲ. ನೀವು ಈಗಲೇ ಅವ್ರಿಗೆ ಬುದ್ಧಿ ಹೇಳಿಲ್ಲ ಅಂದ್ರೆ ಅವ್ರು ಇನ್ಮೇಲೆ ಪರ್ಮನೆಂಟ್ ಆಗಿ ಮನೆಯಿಂದ ಊಟನೇ ಮಾಡೋದು ಬಿಟ್ಬಿಡ್ತಾರೆ. ಬರ್ಬೇಕು ಸಿಂಹಾದ್ರಿಯ ಸಿಂಹ ಶ್ರೀರಾಮಚಂದ್ರ ಗೌಡ್ರು. ಸ್ವಾಗತ ಸುಸ್ವಾಗತ. ಏನಣ್ಣಪ್ಪನವ್ರ ಇವತ್ತು ಈ ಪಟ್ಟಿ ಮರ್ಯಾದೆ ಕೊಡ್ತಾ ಇದ್ದಾರಿ? ನಿಮ್ಮಂತ ಮೂರನ್ನು ಬಿಟ್ಟವ್ರಿಗೆ ಮರ್ಯಾದೆ ಬೇರೆ ಕೇಳು. ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ? ನಿಮಗೆ ನನ್ನ ಹೆಂಡತಿ ಮಾಡಿದ ಅಡ್ಗೆನೆ ಬೇಕಾ? ಪಾಪ ಅವ್ರು ಮಾಡಿಕೊಟ್ಟು ಕಳಿಸ್ದಾಗ ತಿಂದೇ ಇರಕ್ಕದ್ದ. ಎಷ್ಟು ಪಸಂದಾಗಿತ್ತು ಅಂದ್ರೆ ಸೋಪ ಕೈ ತೊಳ್ಕೊಂಡ್ರು ವಾಸನೆ ಹೋಗಿಲ್ಲ. ಮೂಸ್ ನೋಡಿ, ಯಾಕೆ ನಿಮಗೆ ಕೊಡ್ನಿಲ್ವಾ? ನಿಮ್ಗೆ ಅಂತ ಮಾಡಿರೋದನ್ನ ನಾನು ಯಾಕ್ರಿ ತಿನ್ಲಿ? ಅಂತ ಕರ್ಮ ನನ್ಗೇನು ಬಂದಿಲ್ಲ. ಬೇಕಿದ್ರೆ ನಾನೇ ಮಾಡ್ಕೊಂಡು ತಿಂತೀನಿ. ಅದಕ್ಕೆ ಬಿಡಿ, ನಿಮ್ಗೆ ಮಧುರ ಅವ್ರ ಕೈ ರುಚಿ ಗೊತ್ತಿಲ್ಲ. ಒಂದ್ಸತ ಅಡಗ ಮಾಡಿಸ್ಕೊಂಡು ತಿನ್ನಿ, ಮಾರನ ದಿನದಿಂದ ನೀವು ಅಡಗಮ್ಮನದಕ್ಕೆ ತಲೆನೂ ಹಾಕಲ್ಲ. ದಿನ ಅವ್ರ ಕಲೆ ಅಡುಗೆ ಮಾಡಿಸ್ಕೊಂಡು ತಿಂತಿದಾರೆ. ನೋಡಿದ್ರ ಪುಟ್ಮಲ್ಲಿ ಅವರೇ, ನಿಮ್ ಮುಂದೆನೆ ನನ್ನ ಹೆಂಡತಿ ಕೈ ರುಚಿನ ಹೇಗೆ ಹೊಗಳುತ್ತಿದ್ದಾರೆ ಅಂತ. ಯಾಕೆ ಸುಮ್ಮನೆ ಇದ್ದೀರಾ? ಮಾತಾಡಿ. ಬಾಬಣ್ಣ, ನೀವು ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ. ಇಷ್ಟು ವರ್ಷದಿಂದ ನಾನು ನಿಮ್ಗೆ ಅಡ್ಗೆ ಮಾಡಾಕ್ತೀನಿ, ಒಂದಿನ ಹೊಗಳಿಲ್ಲ. ಇವತ್ತು ಮಧುರ ಅವ್ರು ಅಡ್ಗೆ ಮಾಡ್ಕೊಟ್ರು ಅಂತ ನನ್ ಮುಂದೆ ಹೊಗಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಆಮೇಲೆ ಪುಟ್ಮಲ್ಲಿ ನೀನು ನನ್ನನ್ನು ಬೈತಾ ಇದ್ದಾಮೆ. ನೀವು ಅದಕ್ಕೆ ಬೈತಾವ್ನಿ. ಬೇರೆ ಯಾರಾದ್ರೂ ಆಗಿದ್ರೆ ಪರ್ಕೆಲ್ ಪೂಜೆ ಮಾಡ್ತಾ ಇದ್ದೆ. ಇವ್ರಿಗೂ ಮಾಡಿ ಪುಟ್ಮಲ್ಲಿ ಅವರೇ, ಆಗ್ಲೇ ಬುದ್ಧಿ ಬರೋದು. ಇಲ್ಲ ಅಂದ್ರೆ ನನ್ನನ್ನಕ್ಕೂ ಕಲ್ಲಾಕ್ಬಿಡ್ತಾರೆ. ಚಂದನವ್ರೆ, ನಮ್ ಬಾಬಣ್ಣಗೆ ನಂಗೆ ಬೈತೀನಿ ಅನ್ಕೊಂಡ್ರಿಯಾ? ಅವ್ರೇನು ತಪ್ಪು ಮಾಡ್ಲಿಲ್ಲ. ಇದೇನ್ ಪುಟ್ಮಲ್ಲಿ ಅವರೇ, ಇಷ್ಟೊತ್ತು ಬಾಯಿಗೆ ಬಂದಂಗೆ ಬೈದು ಈಗ ಇವ್ರನ್ನೇ ಹೊಗಳ್ತಿದ್ದೀರಾ? ನಮ್ ಬಾಬಣ್ಣಗೆ ಬೈದ್ರೆ ನೀವು ಹೆಂಗ್ ಗಯಾಕ್ ಮಾಡ್ತೀರಿ ಅಂತ ನೋಡ್ಬೇಕಿತ್ತು. ಅದಕ್ಕೆ ಈ ತರ ನಾಟಕ ಮಾಡ್ದಿ. ಆಮೇಲೆ ಪುಟ್ಮಲ್ಲಿ ಅದು ಗಯಾಕ್ಟಲ್ಲ ಕಮ್ಮಿ, ರಿಯಾಕ್ಟ್ ಹಿಡಿದ್ರೆ ಚಾಡ. ಬಾಬಣ್ಣಗೆ ಊಟ ಕಳ್ಸ್ಕೊಳಕ್ಕಿಂತ ಮುಂಚೆ ಮಧುರ ಅವರು ನನಗೆ ಫೋನ್ ಮಾಡಿದ್ರು. ಅವ್ರ ಆಸೆಗೆ ಯಾಕೆ ತಣ್ಣೀರು ಹಚ್ಬೇಕು ಅಂತ ನಾನು ಹ್ಞೂ ಅಂದೆ. ಅಂದ್ರೆ ನೀವೆಲ್ಲ ಸೇರಿ ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಈ ರೀತಿ ಪ್ಲಾನ್ ಮಾಡಿದ್ದೀರಾ? ಅದು ಮಾನ ಇರೋರ್ಗೆ ಅಣ್ಣಪ್ಪನವ್ರೆ, ನಿಮ್ಮ ಥರ 3, 6, 9 ಬಿಟ್ಟವ್ರಿಗಲ್ಲ. ಇಳಿಯಾಗಿತ್ತು ಅವ್ರ ಸೈಡ್ ಹೋಗಿ ತಲೆ ಕೂದಲು ನೋಡಿ ನಂಗೆ ಅವ್ರ ಮೇಲೆ ಅವ್ರ ಮೇಲೆ ಏನಾಗಿತ್ತು ಹೇಳು? ಓವರ್ ಆಗೆಲ್ಲ ಥಿಂಕ್ ಮಾಡಬೇಡಿ, ನಂಗೆ ಅವ್ರ ಮೇಲೆ ಕ್ರಶ್ ಆಗಿತ್ತು ಅಷ್ಟೇ. ಮಧುರ ಅವ್ರಿಗೆ ವಯಸ್ಸಾದವ್ರು ಇಷ್ಟ ಅಂತ ಇವತ್ತೇ ಗೊತ್ತಾದ್ದು. ಬಾಬಣ್ಣ, ನಿಮ್ ಕೆನ್ನೆ ತಗೊಂಡ್ ಬೆಳೆ ಕೂದಲು ಬಂದವೆ. ಅಲ್ಲಿದ್ದವರೆಲ್ಲ ನಿಮಗೆ ತುಂಬಾ ನೋವು ಕೊಟ್ಬಿಟ್ರು, ಬಟ್ ನೀವು ಪೇಷನ್ಸ್ ಅಲ್ಲಿ ಎಲ್ಲ ಸಂಭಾಳಿಸಿದ್ರಿ. ಅದಕ್ಕೆ ನೀವು ನಂಗೆ ತುಂಬಾ ಇಷ್ಟ ಆದ್ರಿ. ಪಾಪ ವಯಸ್ಸಾಗಿರೋರು ಹಸುವನ್ನ ತಡ್ಕೊಳಕ್ ಆಗಲ್ಲ. ಖಂಡಿತ ಅವ್ರಿಗಿಂತ ನಾನು ಸ್ಪೆಷಲ್ ಡಿಶ್ ಮಾಡಿದ್ದೀನಿ.